ಈ ಕೋಟೆಯು ಕೊಪ್ಪಳ, ಬಳ್ಳಾರಿ, ರಾಯಚೂರು ಭಾಗವನ್ನು ಕಾಪಾಡಲು ಮಹತ್ವದ ತಾಣವಾಗಿತ್ತು. ಅದಲ್ಲದೆ 3ನೇಯ ಮತ್ತು 4ನೇಯ ಆಂಗ್ಲೋ ಮೈಸೂರು ಯುದ್ಧದ ಸಂದರ್ಭದಲ್ಲಿ ಈ ಕೋಟೆಯು ಟಿಪ್ಪು ಸುಲ್ತಾನನಿಗೆ ರಕ್ಷಣಾತ್ಮಕ ತಾಣವಾಗಿತ್ತು ಎಂದು ಕೂಡ ಹೇಳಲಾಗುತ್ತದೆ. ಟಿಪ್ಪುವಿನ ಕಾಲದಲ್ಲಿ ಕೋಟೆಯು ಕೇವಲ ರಕ್ಷಣಾತ್ಮಕ ತಾಣವಲ್ಲದೆ ಮೈಸೂರು ಸಾಮ್ರಾಜ್ಯದ ಶಕ್ತಿಯನ್ನ ತೋರಿಸುವ ಒಂದು ಚಿಹ್ನೆಯಾಗಿತ್ತು. ಇವತ್ತು ಹೆಂಗ ಆಧುನಿಕ ಜಗತ್ತಿನಲ್ಲಿ ನಾವು CC ಕ್ಯಾಮ್ರಾವನ್ನು ಅಳವಡಿಸ್ತೀವಿ, ಹಂಗೆ ಆವತ್ತಿನ ದಿನಮಾನದಲ್ಲಿ ಇಲ್ಲಿ ಕಾಣುವಂಥ ಈ ಕಿಂಡಿಗಳೇನದಾವಲ್ಲ, ಇವು ಶತ್ರುಗಳು ಬಂದರೆ ಅಥವಾ ಇನ್ಯಾರಾದರೂ ಬಂದರೆ ವೀಕ್ಷಣೆ ಮಾಡೋದಕ್ಕೆ ಇರುವಂಥ ಕಿಂಡಿಗಳು ಇರ್ಬೋದು ಅಂತ ನಾನು ಅನ್ಕೊಂತೀನಿ. ಹೀಗೆ ಕೋಟೆಯ ಕೈಪಿಡಿ ಗೋಡೆಗಳಲ್ಲಿ ಬಂದೂಕು ಕಿಂಡಿಗಳು ಮತ್ತು ಕೆಲವು ಕಡೆ ತೋಪು ಸಂದಿಗಳನ್ನು ಕೂಡ ಕಾಣಬಹುದು. ಈ ಕೋಟೆಯನ್ನ ವಿಜಯನಗರದ ಸಾಮ್ರಾಜ್ಯದ ಕಾಲದಲ್ಲಿಯೂ ಕೂಡ ರಕ್ಷಣಾ ತಾಣವಾಗಿ ಬಳಕೆ ಮಾಡಲಾಗುತ್ತಿತ್ತು ಎಂದು ಹೇಳಲಾಗುತ್ತದೆ. 1799ರಲ್ಲಿ ಶ್ರೀರಂಗಪಟ್ಟಣ ಯುದ್ಧದಲ್ಲಿ ಟಿಪ್ಪು ಮರಣವನ್ನು ಹೊಂದುತ್ತಾನೆ. ಟಿಪ್ಪುವಿನ ಮರಣದ ನಂತರ ಸ್ಥಳೀಯ ಪಾಳೆಗಾರರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲು ಈ ಕೋಟೆಯನ್ನು ಬಳಸಿಕೊಂಡರು. ನಂತರ 19ನೇ ಶತಮಾನದಲ್ಲಿ ಕೋಟೆ ನಿಧಾನವಾಗಿ ಸೈನಿಕ ಮಹತ್ವವನ್ನು ಕಳೆದುಕೊಂಡಿತು. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿಯೂ ಕೂಡ ಈ ಕೋಟೆ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿತು ಅಂತ ಅಲ್ಲಿನ ಸ್ಥಳೀಯ ಕಥೆಗಳು ಹೇಳುತ್ತವೆ. 1857ರ ದಂಗೆಗೆ ಪ್ರತಿಧ್ವನಿಯಾಗಿ ಬಳ್ಳಾರಿ, ಕೊಪ್ಪಳ ಭಾಗದಲ್ಲಿ ಗದ್ದಲ ಶುರುವಾದವು. ಆಗ ಕೋಟೆಯು ಸ್ಥಳೀಯ ಹೋರಾಟಗಾರರಿಗೆ ಪ್ರಮುಖ ಆಧಾರ ಕೇಂದ್ರವಾಗಿತ್ತು ಎಂದು ಹೇಳಲಾಗುತ್ತದೆ. ಕೋಟೆಯ ಒಳಗಡೆ ಹೋರಾಟಗಾರರ ಗುಂಪುಗಳು ಸೇರಿ ಸಭೆಗಳನ್ನು ನಡೆಸಿ ಯುದ್ಧದ ತಯಾರಿಯನ್ನ ಮಾಡುತ್ತಿದ್ದವು ಎಂದು ಹೇಳಲಾಗುತ್ತದೆ. ಒಟ್ಟು ಈ ಬಹದ್ದೂರು ಬಂಡಿ ಕೋಟೆಯಲ್ಲಿ 5 ಅರೇಬಿಕ್ ಶಾಸನಗಳಿದಾವೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ನನಗೆ ಕಂಡದ್ದು ಮೊದಲ ಶಾಸನ ಯಾವುದಂದ್ರೆ ಇಲ್ಲಿರುವಂಥ ಅರೇಬಿಕ್ ಶಾಸನ. ಇದು ನನ್ನ ಕಣ್ಣಿಗೆ ಕಂಡಿದ್ದು. ಇದು ಕೋಟೆಯ ಮೇಲಿರುವ ಈಶ್ವರನ ದೇವಾಲಯ. ಇದು ಕೋಟೆಯಲ್ಲಿ ಕಂಡುಬರುವ ಮತ್ತೊಂದು ಅರೇಬಿಕ್ ಶಾಸನ. ಇದು ಕೋಟೆಯ ಕಟ್ಟಕಡೆಯ ಹಂತ. ಕೋಟೆಯ ಗೋಡೆಗಳು, ಕಲ್ಲಿನ ಕೊಠಡಿಗಳು, ಶಸ್ತ್ರಾಗಾರ ಮತ್ತು ದೇವಾಲಯದ ಅವಶೇಷಗಳು ಇನ್ನೂ ಅಸ್ತಿತ್ವದಲ್ಲಿವೆ. ಒಟ್ಟಿನಲ್ಲಿ ಬಹದ್ದೂರು ಬಂಡಿ ಕೋಟೆಯು ವಿಜಯನಗರದ ಸೈನಿಕರ ಶಕ್ತಿ, ಮೈಸೂರು ಸಾಮ್ರಾಜ್ಯರ ಕಾಲದಲ್ಲಿನ ಬ್ರಿಟಿಷರ ವಿರುದ್ಧದ ಹೋರಾಟ, ಭಾರತೀಯ ಸ್ವಾತಂತ್ರ್ಯ ಚಳವಳಿಯ ನೆನಪುಗಳನ್ನು ಹೊತ್ತು ನಿಂತಿರುವ ಸಜೀವ ಸಾಕ್ಷಿಯಾಗಿದೆ. ಪ್ರವಾಸಿಗರಿಗೆ ಆಕರ್ಷಕ ತಾಣವಾಗಿದೆ. ಸಾಧ್ಯವಾದರೆ ನೀವು ಕೂಡ ಒಮ್ಮೆ ಭೇಟಿಯಾಗಿ. ಧನ್ಯವಾದಗಳು.